ನಾನು ತಿಂತಾ ಇದ್ದೆ, ತಿನ್ನೋ ಟೈಮಲ್ಲಿ ಇಲ್ಲಿ ನಂಗೆ ಆಲ್ರೆಡಿ ಗಾಯ ಆಗಿತ್ತು, ಒಳಗಡೆ ಹುಣ್ಣಾಗಿತ್ತು, ಮತ್ತೆ ಕಚ್ಕೊಂಡ್ಬಿಟ್ಟೆ, ಫುಲ್ ಉಳಿತದೆ. ಮಳೆ ಬರ್ತದೆ, ಅದಕ್ಕೆ ಪ್ರಾಣಿಗಳು ಆಚರಣೆ ಬರ್ತಲ್ಲ. ಇದುವರೆಗೂ ಬರೀ ಒಂದು ಜಿಂಕೆ ಕಾಣಿಸ್ತು ಅಷ್ಟೇ. ಫಾಲ್ಸ್ಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಫಾಲ್ಸ್ಗೆ ಹೋಗಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಮಳೆ ಬರ್ತಿದೆ ಫುಲ್ಲು. ಸೊ ಫಾಲ್ಸ್ ಕ್ಯಾನ್ಸಲ್ ಆಗಿದೆ. ಅದು ವೈಪರ್ ಅದು ಕೆಟ್ಟೋಗ್ತದೆ, ನಿಂತೋಗ್ಬಿಡ್ತದೆ, ಅದು ವರ್ಕೆ ಆಗ್ತಾ ಇರಲಿಲ್ಲ. ಒಂದು ಮಳೆ ಬೇರೆ, ಫುಲ್ ಮಳೆ ಬರ್ತಿದೆ. Yo guys, welcome back to my YouTube channel. ಯೂಟ್ಯೂಬ್ ಚಾನಲ್. ಎಷ್ಟೊಂದು ದಿನ ಆದಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಬಿನ್ ಮೋರ್ ದೆನ್ ಅ ವೀಕ್, ನೋ ಮೋರ್ ದೆನ್ 2 weeks ಆಗಿದೆ ವ್ಲಾಗೇ ಮಾಡಿಲ್ಲ. ನನ್ನ ಕಾಲೇಜ್ ಸ್ಟಾರ್ಟ್ ಆಗಿದೆ, ಸೊ ಬ್ಯುಸಿ ಇದ್ದೀನಿ. ಎಲ್ಲೂ ಹೋಗಿಲ್ಲ, ಏನೂ ಮಾಡಿಲ್ಲ, ಏನೂ ಆ್ಯಕ್ಟಿವಿಟೀಸ್ ಇರಲಿಲ್ಲ. ಸೊ ಏನೂ ಮಾಡಿಲ್ಲ ನಾನು ವ್ಲಾಗು. ಇವಾಗ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಾ, ಇವಾಗ ನಾವು ಕೈಂಡ್ ಆಫ್ ಅ ಟ್ರಿಪ್ ಹೋಗ್ತಾ ಇದ್ದೀವಿ ಫ್ಯಾಮಿಲಿ. ನಾನು, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಣ್ಣ ಮತ್ತು ನಮ್ಮ ತಂಗಿ, 5 ಜನ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಇವಾಗಂಟು ಮಡಿಕೇರಿ. ಮಂಡೇ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾಗಿದೆ ಅಲ್ಲಿ. ಸೊ 2 days ಮುಂಚೆನೇ ಹೋಗ್ತಿದ್ದೀವಿ, ಸೊ ದ್ಯಾಟ್ ಎಲ್ಲ ಸುತ್ತಾಡ್ಬೋದು ಅಂತ. ಇವತ್ತೆಲ್ಲ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನಾನು ಇವಾಗ ಚಿಪ್ಸು ಎಲ್ಲ ತರ್ಸಿದ್ದೀನಿ ತಿನ್ಕೊಂಡು ಹೋಗೋದಕ್ಕೆ ಅಂತ. ಆಮೇಲೆ ಇದು ತರಿಸಿ, ಇದು ಮತ್ತೆ ಇರಲಿಲ್ಲ, ಇದು ನಂಗೆ ಟ್ರಾವೆಲ್ ಮಾಡೋ ಟೈಮಲ್ಲಿ ಬೇಕಾಗುತ್ತೆ ನನಗೆ ಇದು ಅಂದ್ಬಿಟ್ಟು ಇದನ್ನು ತರಿಸಿದ್ದೀನಿ. ಇವಾಗ ಜೆಪ್ಟೋಲ್ ತರಿಸಿದ್ದು. ಇವಾಗ ಆನ್ ದ ವೇ ಏನೇನಾಗುತ್ತೆ ಬಿಟ್ಟಲ್ಲ ನೋಡೋಣ, ಬನ್ನಿ ಗಾಯ್ಸ್. ಇವಾಗ ನಮ್ಮಮ್ಮ ಚಿತ್ರಾನ್ನ, ಮೊಸರು ಯಾರಮ್ಮ ಕೇಳಿದ್ದು? ನಾನು ಮೊಸರು ತಿಂತೀನಿ ಚಿತ್ರಾನ್ನಗೆ. ಚಿತ್ರಾನ್ನ ತಾನೇ ಇದು, ನಮ್ಮಮ್ಮ ಮಸಾಲ ಚಿತ್ರಾನ್ನ ಮಾಡಿದ್ದಾರೆ. ಇವಳು ಏನು ತಿಂತಾ ಇರಲಿ, ಏನು ತಿಂತಾ ಇದೆಯಾ? ಬ್ರೌನಿನಾ? ಕೊಡ, ಟೇಸ್ಟ್ ಕೊಡು. ಪರವಾಗಿಲ್ಲ, ಇದು ಬಿಸಿ ಮಾಡ್ತಾರೆ ಯಾರಾದ್ರು? ಬಿಸಿ ಮೊಸರು ಬೇಡ ಹಂಗೆ. ಬೇಡ ಅಂದ್ರೆ ಸೈಡಿಗೆ ಇಟ್ಬಿಡ್ತೀನ. ಇವಾಗ ನಾನೇನು ಬೇರೆ ಕತೆ ಮಾಡಲ್ಲ, ಬ್ರೌನಿ ನಂಗೆ ತಿನ್ನಲ್ಲ ಯಾರು ಬಿಸಿ ಮಾಡ್ಕೊಂಡು. ಕಾಲ ಇಲ್ವಾ ನೀರು? ಇವಾಗ ನಾವು ಮೈಸೂರು ದಾಟಿದೀವಿ. ಮೈಸೂರು ಯಾವ ಜಾಗ ಇದು? ಜಾಗ ಯಾವ್ದಿದೆ? ಫೋನ್ ಮೈಸೂರು ದಾಟಿದೀವಿ. ಮೈಸೂರು ದಾಟಿ ನಾಗರಹೊಳೆನಾ, ಮೈಸೂರು ಆಮೇಲೆ ನಾಗರಹೊಳೆ ಬರ್ತದೆ. ಇವಾಗ ಮೆಕ್ಡೊನಾಲ್ಡ್ಸ್ ಬಂದಿದ್ದೀವಿ ತಿನ್ನೋದಕ್ಕೆ, ಆರ್ಡರ್ ಮಾಡಿದ್ದೀವಿ. ಇವಾಗ ತಿನ್ಕೊಂಡು ಹೋಗೋದು. ನನ್ನ ಕಾರಲ್ಲಿ ಫೋನ್ ಯೂಸ್ ಮಾಡೋಕ್ಕಲ್ಲ, ಅದಕ್ಕೆ ನನ್ನ ಕಾರಲ್ಲಿ ಏನೋ ವ್ಲಾಗ್ಸ್ ಮಾಡ್ತಾ ಇಲ್ಲ, ವೀಡಿಯೋಸ್ ಮಾಡ್ತಾ ಇಲ್ಲ. ಸೊ ನನ್ನ ಕಾರಲ್ಲಿ ಮುಗಿಸ್ಕೊಂಡು ಹೋಗೋದು. ಅದನ್ನ ಇನ್ನು ಕ್ಯಾಮ್ರಾ ವುಮೆನ್ ಇದು ಹಾಯ್ ವಾಯ್ಸ್. ಹಾಯ್. ಏನು ಮಾತಾಡ್ಲಿ? ನೈಸ್ ಟ್ರಾವೆಲಿಂಗ್. ಎಷ್ಟೊಂದು ದಿನ ಆದ್ಮೇಲೆ ನಾನು ಬೈಕ್ ಯೂಸ್ ಮಾಡ್ತಾ ಇದ್ದೀನಿ ಅಂತಾನೆ. ಬೈಕ್ ತಗೊಂಡಿರ್ತೀನಿ, ಅದು ಯೂಸೇ ಮಾಡ್ತಾ ಇಲ್ಲ. ಇವಾಗ ಬೈಕ್ ಯೂಸ್ ಮಾಡ್ತಾ ಇದ್ದೀನಿ ಫೈನಲಿ. ಎಸ್, ನಾನು ಯೂಸ್ ಮಾಡಲೇಬೇಕು ಅಂತ ಚಾರ್ಜ್ ಹಾಕಿದ್ದೆ ಫುಲ್ಲು. ಈಗ ಯೂಸ್ ಮಾಡ್ತಾ ಇದ್ದೀನಿ. ನಾನೇನು ಜಾಸ್ತಿ ಮಾತಾಡಿದ್ರೆ ನಮ್ಮ ಕ್ಲಾಸಲ್ಲಿ ರೇಗಿಸ್ತಾರೆ, ಅದಕ್ಕೆ ನಾನೇನು ಮಾತಾಡಲ್ಲ. ಕ್ಲಾಸ್ ನೋಡಿ ರೇಗಿಸ್ತಾರಂತೆ ಗೈಸ್. ಅವ್ರ ಕ್ಲಾಸ್ ಅವ್ರಿಗೆ ಹೇಳ್ತಾರೆ, ಯಾರು ರೇಗಿಸ್ಬೇಡಿ ಪಾಪಗಳನ್ನ. ಪ್ಲೀಸ್ ಡೋಂಟ್. ತಿನ್ಬಿಟ್ಟು ಸಿಗ್ತೀವಿ ಗೈಸ್, ಬಾಯ್. ಕೊಟ್ಬಿಡ್ರಿ ಆ ಕಡೆ. ನನಗೆ ತಿಂತಾ ಇದ್ದೆ, ತಿನ್ನೋ ಟೈಮಲ್ಲಿ ಇಲ್ಲಿ ನಂಗೆ ಆಲ್ರೆಡಿ ಗಾಯ ಆಗಿತ್ತು, ಒಳಗಡೆ ಹುಣ್ಣಾಗಿತ್ತು, ಮತ್ತೆ ಕಚ್ಕೊಂಡ್ಬಿಟ್ಟೆ, ಫುಲ್ ಉಳಿತದೆ, ಊದ್ಕೊಂಡ್ಬಿಟ್ಟಿದೆ. ಬೇಕು
3 ದಿನದಿಂದ ಹಂಗೆ ಐತದು. ಅದೇ ಇವಾಗ ಜಾಸ್ತಿ ಆಗುತ್ತೆ ಮತ್ತೆ. ನೋಡಿ ಹಿಂಗ್ ಬರಕ್ ಆಗಲ್ಲ, ಹಂಗೆ ತೆಗೆದು ಅಲ್ಲಿಂದಾನೆ ಹೋಗ್ಬೇಕು ಅಲ್ಲಿ. ಅಡ್ವೆಂಚರಸ್ ಆಗಿರ್ತದೆ. ಅದೇನಂತ ಅಡ್ವೆಂಚರ್ಸ್. ದಿಸ್ ಇಸ್ ಸೆಕೆಂಡ್ ಟೇಕ್. ನಾನು ಮೈಕ್ ಆನ್ ಮಾಡಿದಿಲ್ಲ, ಹಂಗೆ ಮಾತಾಡಿದ್ದೆ ಎಷ್ಟೊತ್ತು. ಇವಾಗ ತಿನ್ಕೊಂಡು ಇವಾಗ ನಾವು ಒಳ್ಳೆ ಫಾರೆಸ್ಟ್ ಹೋಗ್ತಾ ಇದೀವಿ. ಅದ್ರಲ್ಲಿ ಅನಿಮಲ್ಸ್ ನೋಡ್ಕೊಂಡಲ್ಲಿ ಅಂದ್ರೆ ನೆಕ್ಸ್ಟ್ ಇರ್ಫು ಫಾಲ್ಸ್ ಅಂತ ಇದೆ, ಅದು ನೆಕ್ಸ್ಟ್ ಅಲ್ಲಿ ಹೋಗೋದು. ನಂಗೆ ಮಾತಾಡಕ್ ಆಗ್ತಾರ ಆಗಿಲ್ಲಿ, ಗಾಯ ಆಗಿದೆ ಒಳಗಡೆ. ನೆಕ್ಸ್ಟ್ ಅಲ್ಲಿ ಹೋಗಿ ಏನ್ ಹಂಗ್ ನೋಡ್ತಿದ್ಯಾ ನಮ್ಮಣ್ಣ ಇಲ್ಲಿಂದ ಮುಖ ತೋರ್ಸಕ್ಕೆ ಆಗಲ್ಲ, ಬಟ್ ನಾಚಿಕೆ. ಆಮೇಲೆ ಎಲ್ಲರೂ ನಿಮ್ಮ ಅಣ್ಣನ ನಂಬರ್ ಕೇಳ್ಬಿಟ್ರೆ ಓಕೆ ಎಸ್, ಬಾಯ್ ಬಾಯ್. ಇವಾಗ ಎಂಟ್ರಿ ಆಗಿದ್ದೀವಿ. ಯಾವ್ದು ಬಾಯಿಗೆ ಬರ್ತಲ್ಲ ಅಲ್ಲಿಂದ ಬೇರೆ ಹೆಸರು ಹಾಕಿದ್ರು. ನಾಗರಹೊಳೆ ಫಾರೆಸ್ಟ್ ಅನಿಮಲ್ಸ್ ಯಾವ್ದಾದ್ರು ಕಾಣಿಸುತ್ತೆ ಅಂತ. ಹಂಗ ಮಾಡೋದಿನ್ನು ಯೂಟ್ಯೂಬ್ ಆಮೇಲೆ ಝೂಮ್ ಮಾಡಿ ಸ್ವಲ್ಪ. ಅದಕ್ಕೆ ನಿಮ್ಗೆ ಪ್ರಾಣಿಗಳು ತೋರ್ಸಲ್ಲ. ನಮ್ಮ ಮಳೆ ಬರ್ತದೆ, ಅದಕ್ಕೆ ಪ್ರಾಣಿಗಳು ಯಾವ್ದು ಆಚರಣೆ ಬರ್ತಲ್ಲ. ಇದುವರೆಗೂ ಬರೀ ಒಂದು ಜಿಂಕೆ ಕಾಣಿಸ್ತು ಅಷ್ಟೇ. ಜಿಂಕೆ ಮತ್ತೆ ಯಾವ್ದಿರೋದೇನು ಕಾಡು ಹಸು, ಕಾಡೆಮ್ಮೆ ಕಾಣಿಸ್ತು ಅಷ್ಟೇ. ಅದು ಬಿಟ್ರೆ ಬೇರೆ ಕಾಣಿಸಲ್ಲ. ಮಳೆ ಬರ್ತದೆ ಅದಕ್ಕೆ. ಮುಂದೆ ಒಂದು ಕಾರ್ ಕಾಣಿಸ್ತದೆ ಅಷ್ಟೇ. ಮೇ ಬಿ ಎಲ್ಲ ಒಳಗಡೆ ಹೊರಟೋಗ್ಬಿಟ್ಟಿದೆ, ಮಳೆ ಬರ್ತದೆ ಅದಕ್ಕೆ. ನನ್ನ ಫೋನ್ ಚಾರ್ಜ್ ಇಲ್ಲ. ನನ್ನ ಫೋನಲ್ಲಿ 10% ಚಾರ್ಜ್ ಇದೆ. ಇವಾಗ ಚಾರ್ಜ್ ಹಾಕಿರಲ್ಲ. ನಾನು ನಮ್ಮಮ್ಮ ಫೋನ್ ವಿಡಿಯೋ ಮಾಡ್ತಾಯಿದ್ದೀನಿ. ಮಳೆ ಬರ್ತದೆ, ಅದೇ ವೆದರ್ ಚೆನ್ನಾಗಿದೆ ಅಲ್ಲ. ಫಾರೆಸ್ಟೇ ಮುಗ್ದೋಯ್ತು. 1 ಅವರ್ ಆಯ್ತಾ? 1 ಅವರ್ ಆಯ್ತು. ಯಾವ ನಿಮ್ಮಲ್ಲೂ ಕಾಣಿಸಿಲ್ಲ. ಒಂದು ಜಿಂಕೆ ಒಂದು ಬಿಟ್ಟು ಬೇರೆ ಏನು ಕಾಣಿಸ್ತು? ಜಿಂಕೆ ಎಷ್ಟು ನೋಡಿದೀವಿ, ಒಂದು ಎಲಿಫೆಂಟ್ ಕಾಣಿಸ್ತಿದೆ. ಮಳೆ ನೋಡಿ ಹೆಂಗ್ ಬರ್ತದೆ ಕಾಣಿಸ್ತಾನೆ ನೀಟಿಗೆ, ಬಟ್ ಫುಲ್ ಜೋರಾಗಿ ಬರ್ತದೆ ಮಳೆ. ಅದಕ್ಕೆ ನಿಮಿಷ ಇಲ್ಲ. ಇರ್ಪು ಫಾಲ್ಸ್, ಅದು ಇರ್ಪು ಫಾಲ್ಸ್ ಅಂತ. ಇಲ್ಲಿಂದ ಯಾರಿ ಇರ್ಪು ಫಾಲ್ಸ್ ಇಲ್ಲಿಂದ ನೆಟ್ವರ್ಕ್ ಸಿಗ್ತಾರ ಅನ್ಸುತ್ತೆ. ಬಟ್ ವೆದರ್ ಇಸ್ ಸೈಕ್. ಈ ಥರ ವೆದರ್ ಇರಬೇಕು ಆಕ್ಚುಲಾಗಿ. ಈ ಥರ ವೆದರ್ ಇಷ್ಟ. ರೂಮಲ್ಲಿ ಬಂದು ಚೇರ್ ಹಾಕೋರು ಯಾರು. ಇವಾಗ ಸುಮ್ಮನೆ ಒಂದು ಸ್ಟಾಪ್ ಹಾಕೋದು ಚೆನ್ನಾಗಿದೆ ವೆದರ್ ಅಂತ. ಈ ಜಾಗ ನೋಡ್ಬಾ, ಇಲ್ಲಿ ಜಾಗ ನೋಡಿದ್ರೆ ಸಕ್ಕಲ ಇದೆ. ವಾಮಿ ಹತ್ರ ಹಾಕ್ತಿದ್ದೆ ಅಂತೆ. ಇಲ್ಲ ಇಲ್ಲಿ ನೋಡಿ ಫೋಟೋ ತಗೋಣ ಬಾ. ಚೆನ್ನಾಗಿದೆ ನೋಡಿದ್ರೆ ಸಕಲ. ಹೋಗು, ಮಳೆ ಬರ್ತದೆ. ಕಾರಲ್ಲಿ ಮಳೆ ಬ್ಲ್ಯಾಕ್ ನಿಲ್ಸು, ಓಡೋಗ್ಬಿಡ್ತೀನಿ ನಾನು. ಇಳ್ಬಿಟ್ಟು ಹೋಗ್ತೀರಾ ಇಲ್ಲಿಂದ? ಇಲ್ಲ ಸೈಟಿಗೆ ನಿಲ್ಸು. ನೀವು ಛತ್ರಿ ಎತ್ಕೊಂಡ್ಬರ್ರಿ. ಅಲ್ವಾ ಇಲ್ಲಾಗಲ್ಲ, ನೀವು ಇಳ್ದ್ಬಿಟ್ರಿ ಅಲ್ಲಿ ಹಾಕ್ಬಿಡ್ತೀನಿ. ನಾನು ಇಲ್ಬಿಟ್ಟು ಹೋಗ್ಲಾ? ಎತ್ಕೊಬೇಕಾ? ಕಾಸಿದೆ ಬ್ಯಾಗಲ್ಲಿ. ಎತ್ಕೊಂಡಿರ್ಬೇಕಾಯ್ತು, ಅದ್ರಲ್ಲಿ ಸ್ಪೆಕ್ಸ್ ಇತ್ತು. ಇಲ್ಲಿ ಫುಲ್ ಕೊಚ್ಚೆ ಆಗೈತೆ ಇಲ್ಲಿ. ಮನೆ ಆ ಕಡೆ ಇಲ್ಲಿ. ಯಪ್ಪ
ಇದನ್ನು ಸಕಾಲ ಇದು ಹಾಕ್ಬಿಟ್ಟು ಚೀಸ್ ಟೋಸ್ಟ್ ಎಷ್ಟು ಚೆನ್ನಾಗಿದೆ ಇವಾಗ ತಿನ್ಕೊಂಡು ಇವಾಗ ಹೋಗ್ತಾ ಇದೀವಿ ವಾಪಸ್. ನೆಕ್ಸ್ಟ್ ಇವಾಗ ನಾವು ಇದು ಫಾಲ್ಸ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಫಾಲ್ಸ್ಗೆ ಹೋಗಕ್ಕೆ ಆಗ್ತಾ ಇಲ್ಲ ಇವಾಗ ಬಿಕಾಸ್ ಮಳೆ ಬರ್ತಿದೆ ಫುಲ್ಲು. ಸೊ ಫಾಲ್ಸ್ ಕ್ಯಾನ್ಸಲ್ ಆಗಿದೆ. ನನ್ನ ಫ್ಯಾನ್ಗೆ ದೊಡ್ಡ ಫುಲ್ ಟಚ್ ಆಗ್ತವೆ. ಸೊ ಫಾಲ್ಸ್ ಇಲ್ಲ, ಫಾಲ್ಸ್ ಕ್ಯಾನ್ಸಲ್. ನೆಕ್ಸ್ಟ್ ಇವಾಗ ಎಲ್ಲ ಬೇಕಂದ್ರೆ ಅದೆಲ್ಲ ನೋಡ್ತಾ ಇದೀವಿ. ನೆಕ್ಸ್ಟ್ ಇಲ್ಲ ಹೋದ ಅಲ್ಲಿ ರೂಮ್, ಮೇ ಬಿ ರೂಮ್ಗೆ ಹೋಗ್ಬೋದು. ಹತ್ತು ಹಿಂದೆ तू मेरे से प्यार करती है या नहीं करती, ये बता दे तू बस. नहीं, मैं तेरे से लास्ट बार पूछ रहा हूँ, तेरा मेरे से प्यार है या नहीं. ಕಾರ್ದು ವೈಪರ್ ವರ್ಕ್ ಆಗ್ತಲ್ಲ ನೀಟಾಗಿ. ವೈಪರ್ ವರ್ಕ್ ಆಗ್ತಲ್ಲ ನೀಟಾಗಿ. ಆಗಲ್ವಂತೆ ಮಾಡಕ್ಕೆ, ಅದು ಒಳಗಡೆಯಿಂದ ಇದಾಗಿದೆ ಅಂತ, ಕಟ್ ಆಗಿದೆ. ವೈಪರ್ ಕಟ್ ಆಗ್ಬಿಟ್ಟಿದೆ ಒಳಗಡೆಯಿಂದ. ಬೇರೆ ಮಳೆ ಬೇರೆ ಬರ್ತಿದೆ. ಅದು ವೈಪರ್ ಅಂದ್ರೆ ಕಷ್ಟ ಆಗತ್ತೆ. ಹಾ ಇವಾಗ ನಾವು ರೂಮಿಗೆ ಬಂದ್ರಿ. ದೂರ ಹಾಕ್ಬಿಟ್ಟಿದೆ. ನಾವು ರೂಮ್ ಬಂದ್ರಿ. ಆಕ್ಚುಲಿ ನಾವು ರೂಮ್ ಏನು ಬುಕ್ ಮಾಡಿರ್ಲಿಲ್ಲ, ನಾವು ಇಲ್ಲೇ ಬಂದ್ರಿ. ಯಾವ್ದಾದ್ರು ರೆಸಾರ್ಟ್ ಹೋಗೋಣ ಅಂತ ಅನ್ಕೊಂಡಿದ್ರಿ. ಇವಾಗ ಈ ಮೂಮೆಂಟ್ ಅಲ್ಲಿ ಇವಾಗ ಕೊನೆಗೆ ಏನೋ ಪ್ಲಾನ್ ಇದ್ದಿದ್ದು ಏನೋ ಆಗಿ ಇವಾಗ ಏನೋ ಆಗೋಯ್ತು. ಏನೋ ಇದ್ದು ಏನೋ ಆಗಿ ನಮ್ ಕಾರ್ದು ವೈಪರ್ ಅದು ಕೆಟ್ಟೋಯ್ತು, ನಿಂತೋಗ್ಬಿಡ್ತು. ಅದು ವರ್ಕೆ ಆಗ್ತಾ ಇರಲಿಲ್ಲ. ಒಂದು ಮಳೆ ಬೇರೆ, ಫುಲ್ ಮಳೆ ಬರ್ತಿದೆ. ಕಾರ್ ಓಡ್ಸಕ್ ಆಗ್ತಾ ಇಲ್ಲ, ನೀಟಾಗಿ ಹೋಗಿದೆ. ಬೇರೆ ಕಾರ್ ಹೋಗೋ ಟೈಮಲ್ಲಿ ಕಾರ್ ಓಡ್ಸಕ್ ಆಗ್ತಾ ಇಲ್ಲ. ಫುಲ್ ಗ್ಲಾಸ್ ಮೇಲೆ ನೀರು ತುಂಬಿಕೊಂಡು ಕಾರ್ ಓಡ್ಸಕ್ ಆಗ್ತಾ ಇಲ್ಲ. ಅದಕ್ಕೆ ನಾವು ಮಡಿಕೇರಿ ಹೋಗ್ಬೇಕಿದ್ದವರು. ಇವಾಗ ಯಾವ ಊರ ಇದು ಕೊಟ್ಟಿ ಯಾವ್ದೋ ಊರು, ಇಲ್ಲೇ ಸ್ಟೇ ಆಗ್ಬೇಕಿತ್ತು. ಕಾರಣ ಐತೆ. ಸೊ ಇಲ್ಲೇ ಅವೈಲೇಬಲ್ ಹತ್ರ. ನಮ್ಗೆ ಜಾಸ್ತಿ ಟ್ರಾವೆಲ್ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ ಕಾರಲ್ಲಿ. ಇವಾಗ ಅದು ಮಳೆ ಕಾಣಿಸ್ತಾ, ನೀರಾಗ ರೋಡ್ ಕಾಣಿಸ್ತಾ ಇರ್ಲಿಲ್ಲ. ಅದಕ್ಕೆ ಇಲ್ಲೇ ಯಾವ್ದೊಂದು ರೂಮ್ ಇವತ್ತಿಗೆ ಮಾಡ್ಕೊಂಡು ಇಲ್ಲೇ ರೂಮ್ ಮಾಡ್ಕೊಂಡು ಇದೀವಿ. ಇವಾಗ ರೂಮಿಗೆ ಬಂದಿದ್ದೀವಿ. ನೆಕ್ಸ್ಟು ಊಟ ಮಾಡಬೇಕು. ಏನು ಮಾಡೋದು ನೆಕ್ಸ್ಟ್ ಪ್ಲ್ಯಾನ್ ಮಾಡಬೇಕು. ಬಾಯ್ ಸಿಗ್ತೀನಿ ಆಮೇಲೆ. ಇವಾಗ ಕೆಳಗಡೆ ವಾಕ್ ಮಾಡೋಣ ಅಂತ ಇವಾಗ ಊಟ ತಿಂದ್ರಿ ರೂಮಲ್ಲೇ ತರಿಸ್ಕೊಂಡು ರೂಮಲ್ಲೇ ತಿಂದ್ರಿ. ಇವಾಗ ಸುಮ್ಮನೆ ಮಳೆ ಬರ್ತಿತ್ತು, ವಾಕ್ ಮಾಡೋಣ ಅಂತ ಬಂದಿದ್ದೀವಿ. ವೆದರ್ ನೋಡ್ಕೊಂಡು. ಜ್ವರ ಬರ್ತಿಲ್ಲ, ಬಟ್ ಅದು ಬೀಳ್ತದೆ. ಚೆನ್ನಾಗಿದೆ. ಏನಿಲ್ಲ ಆಯ್ತು. ಸರಿ ಊಟ ಅಷ್ಟು ಸೆಟ್ ಆಗಿಲ್ಲ ನಮಗೂ. ಊಟ ಅಷ್ಟು ಚೆನ್ನಾಗಿರ್ಲಿಲ್ಲ. ಹಿಂಗೆ ಹೊರಗಡೆಯಿಂದ ಕಾಫಿ ಇದು ಪ್ಯಾಡಿ, ಇದು ಕಾಫಿ ಒಂದ್ ಏನಕ್ಕೆ ಯೂಸ್ ಮಾಡ್ತಾರೆ ಗೊತ್ತಾ? ಯಾವ್ದೋ ಒಂದು ಶಾಪ್ ಅಲ್ಲಿ ಯೂಸ್ ಮಾಡ್ತಾರೆ. ಯಾವ ಶಾಪ್ ಅಲ್ಲಿ ಯೂಸ್ ಮಾಡ್ತಾರೆ? ವೆಬ್ಸೈಟ್ ಅಂತಲ್ಲ, ಎಲ್ಲ ಎಷ್ಟೊಂದು ಶಾಪ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಗೊತ್ತಾ? ಎಲ್ಲ ಅಂತ ಕಾಫಿನ ಎಷ್ಟೊಂದು ಶಾಪ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಏನಕ್ಕೆ ಅಂತ ಗೊತ್ತಾ? ಒಂದ್ ಪರ್ಟಿಕ್ಯುಲರ್ ಶಾಪ್ ಅಲ್ಲಿ ಪರ್ಫ್ಯೂಮ್ಸ್ ಇದ್ದೇ ಇರುತ್ತೆ. ಹೌದಾ? ಏನು ಗೊತ್ತಮ್ಮ? ಮನೆಗೆ ರೈಸ್ ಎಷ್ಟು ಕಾಫಿ?
ಓಕೆ ಗೈಸ್, ಇವಾಗ ಮಲ್ಕೊತೀವಿ. ನಾಳೆ ಪ್ಲ್ಯಾನ್ಸ್, ನಾಳೆ ಏನಂತ ನಾಳೆ ಪ್ಲ್ಯಾನ್ ಮಾಡೋದು. ಇನ್ನೊಂದು ನಮ್ಮದು ರೂಮ್, ಒಂದು ನಿಮಗಿರೋದು ಏನು Okay. 7 is an odd number. How do you make it even? ಆ್ಯಡ್ 1 No. ಗೊತ್ತಿಲ್ಲ. Remove S. ರಿಮೂವ್ ಎಸ್. Yeah. Even. ಒಂದು ರೂಮ್ ನಮ್ದು ಇಲ್ಲಿ ಇರೋದು, ಇನ್ನೊಂದು ರೂಮ್ ಅಲ್ಲಿದೆ. ನಮ್ಮ ಅಣ್ಣ ಇದ್ದಾರೆ, ಕಾಲ್ ಮಾತಾಡ್ತಾ ಇದ್ದಾನೆ. ಚಾಣಿದಾನಲ್ಲ Drama. Actually, ಪೂಲ್ ಕೂಡ ಇದೆ. ಗೈಸ್, ಗುಡ್ ಮಾರ್ನಿಂಗ್. ಇವಾಗ ಟೈಮು 9-10 o'clock ಸಮಥಿಂಗ್ ಆಗಿದೆ. ನಾವು ನೈಟ್ ಬಂದು ಮಲ್ಕೊಂಡು ಇವಾಗ ಎದ್ದು ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಕಾರ್ ಇನ್ನೂ ರೆಡಿ ಆಗಿಲ್ಲ. ಆ್ಯಕ್ಚುಲಿ ಕಾರು ವೈಪರ್ ಇನ್ನೂ ರೆಡಿ ಆಗ್ತಾ ಇಲ್ಲ. ಇಲ್ಲಿ ಇವಾಗ ಅದ್ರ ಮೇಲೆ ಡಿಪೆಂಡ್ ನಾವು ಏನು ಇವತ್ತಿನ ಪ್ಲ್ಯಾನ್ಸ್ ಏನು ಅಂತ. ನಾವು ಆ್ಯಕ್ಚುಲಿ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕಿದ್ದು ನಾಳೆ ಅಂತ ಅಂದ್ಕೊಂಡಿದ್ವಿ. ಇವತ್ತು ದೇವಸ್ಥಾನ ಓಪನ್ ಇದೆ, ಬಟ್ ನಾಳೆ ಮಂಡೇ ಅಲ್ವಾ, ಶಿವನ ದೇವಸ್ಥಾನ ಮಂಡೇ ಹೋದ್ರೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಮಂಡೇ ಹೋಗೋಣ ಅಂತ ಅಂದ್ಕೊಂಡಿದ್ರಿ. ಇವಾಗ ಮಂಡೇ ಹೋಗೋಕ್ಕಾಗಲ್ಲ. ಇವತ್ತು ಮಳೆ ಬರ್ತಲ್ಲ. ಇವಾಗೇನು ನಾವು ಮಳೆ ಬಂದ್ಬಿಟ್ರೆ ಕಾರ್ ಓಡ್ಸೋಕ್ಕಾಗಲ್ಲ. ಅದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀವಿ. ಇವಾಗ ಇಲ್ಲೊಂದು ಕಾರ್ ಶೋರೂಮ್ ಇದೆ. ಕಾರ್ ಶೋರೂಮಲ್ಲಿ ಕೇಳ್ತೀವಿ ರೆಡಿ ಆಗುತ್ತಾ, ಮಾಡೋಕ್ಕಾಗುತ್ತಾ ಅವ್ರಿಗೆ ಅಂತ. ಅವ್ರೇನು ಆಗುತ್ತೆ ಅಂತಂದರೆ ನಾವು ಮಡಿಕೇರಿಗೆ ಹೋಗ್ತೀವಿ. ಮಡಿಕೇರಿಗೆ ಹೋಗಿ ಅಲ್ಲಿ ಇವತ್ತು ಸ್ಟೇ ಆಗಿ ನಾಳೆ ಬೆಳಿಗ್ಗೆ ಇಲ್ಲಿ ಬಂದು ಇವತ್ತು ದೇವಸ್ಥಾನ ದರ್ಶನ ಮಾಡೋದು. ಇಲ್ಲ ಅಂತಂದರೆ ಇವತ್ತೇ ಹಿಂಗೆ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡು ವಾಪಸ್ ಮನೆಗೆ ಹೋಗ್ಬೇಕಾಗುತ್ತೆ. ಲೆಟ್ಸ್ ಸಿ ಏನಾಗುತ್ತೆ. ಐ ಕೀಪ್ ಅಪ್ಡೇಟಿಂಗ್ ಯು ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಬೋಟ್ಸ್.